ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಹರ್ಷಿ. ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇವತ್ತು ಮಾಡ್ತಾ ಇರೋ ಕ್ರಾಫ್ಟ್ ಏನಪ್ಪ ಅಂತಂದರೆ, ಒಂದು ಈಸಿಯಾಗಿರೋ ಒಂದು ಪೇಪರ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೇನಿಲ್ಲ, ಒಂದು A4 ಸೈಜ್ ಶೀಟ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ A4 ಸೈಜ್ ಶೀಟೇ ಇಲ್ಲ ಅಂದರೂ ಕೂಡ ನ್ಯೂಸ್ ಪೇಪರ್ ಆಗಿರ್ಬೋದು, ವೇಸ್ಟ್ ಪೇಪರ್ ಆಗಿದ್ರೂ ಕೂಡ ಅದನ್ನು ತೊಗೊಂಡು ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು, ಸೊ ಫೈನಲಿ ನೀವು ಅದಕ್ಕೆ ಒಂದು ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಅದನ್ನು ಡ್ರಾ ಮಾಡಿಕೊಂಡು ನೀವು ಅದನ್ನು ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಫೈನಲಿ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿರೋವಂಥ ಒಂದು ಪೇಪರ್ ಕಟ್ಟಿಂಗು ನೋಡ್ಲಿಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ನ್ಯೂಸ್ ಪೇಪರ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಮಾಡ್ಬೋದು. ಮಕ್ಕಳಿಗೆ ಫ್ರೀಯಾಗಿರೋ ಟೈಮಲ್ಲಿ ನೀವು ಇದನ್ನು ಮಾಡಲಿಕ್ಕೆ ಕೊಡಿ. ನೀವು ಕೂಡ ಅವ್ರ ಜೊತೆ ಕೂತ್ಕೊಂಡು ಮಾಡಿ, ತುಂಬ ಖುಷಿಯಿಂದ ಮಾಡ್ತಾರೆ. ತುಂಬ ಇದರಲ್ಲಿ ಕ್ರಿಯೇಟಿವಿಟಿ ಅನ್ನೋದು ಬೆಳೆಯುತ್ತೆ. ಯಾಕಂದರೆ ಅವ್ರದ್ದೇ ಒಂದು ಓನ್ ವೇಯಲ್ಲಿ, ಓನ್ ಡಿಸೈನಲ್ಲಿ ಮಾಡೋದ್ರಿಂದ ಅವ್ರಿಗೇನು ಇಷ್ಟ, ಯಾವ ಥರ ಇಷ್ಟ ಆಗ್ಬೋದು ಅದನ್ನೆಲ್ಲ ನೀವು ತಿಳ್ಕೊಂಡಂಗೆ ಆಗುತ್ತೆ. ಅವ್ರ ಜೊತೆ ಟೈಮ್ ಕೂಡ ಸ್ಪೆಂಡ್ ಮಾಡ್ದಂಗೆ ಇರುತ್ತೆ. ಈ ರೀತಿ ಪೇಪರ್ ಕಟ್ಟಿಂಗ್ಸ್ನೆಲ್ಲ ನೀವು ಮಕ್ಕಳ ಜೊತೆ ಕೂತ್ಕೊಂಡು ಆಗಾಗ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಅವರು ಕೂಡ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವರ ಒಂದು ಕ್ರಿಯೇಟಿವಿಟಿ ಏನಿದೆ ಅನ್ನೋದನ್ನು ನೀವು ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದ್ರ ಮುಖಾಂತರ ಹೊರಗಡೆ ತಂದು ಅವ್ರಿಗೆ ಸಪೋರ್ಟ್ ಕೂಡ ಮಾಡ್ಬೋದಾಗಿರುತ್ತೆ. ಸೊ ಇವತ್ತಿನ ಈ ಒಂದು ಪೇಪರ್ ಕಟ್ಟಿಂಗು ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ನಿಜವಾಗ್ಲೂ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.